ಮೇ ಜೂನ್ ಜುಲೈ ಎಲ್ಲ ವೇಸ್ಟ್ ಆಯ್ತಾ? FA1 ಎಕ್ಸಾಮು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ಲಿಲ್ವಾ? ಸ್ಟಿಲ್ ಯು ಕ್ಯಾನ್ ಮೇಕ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್. ಆಗಸ್ಟ್ ಮಾರ್ಚ್ನವರೆಗೆ ರೋಡ್ ಮ್ಯಾಪ್ ಅನ್ನ ಕೊಡ್ತಾ ಇದ್ದೇನೆ. 90+ ಅಲ್ಲ, 625 ಔಟ್ ಆಫ್ 625 ಸಹ ನೀವು ತೆಗೆದುಕೊಳ್ಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಮೇಲೆ. ಅದಕ್ಕೋಸ್ಕರ ಎಲ್ಲರೂ ಕಮೆಂಟ್ ಅಲ್ಲಿ ಕಮ್ ಬ್ಯಾಕ್ ಅಂತ ಹಾಕಿ. ಹಿಂದಿಂದು ಮ್ಯಾಟ್ರ್ ಆಗಲ್ಲ, ಮುಂದಿಂದು ನಮ್ಗೆ ಎಷ್ಟಾಗತ್ತೋ ಅಷ್ಟು ಬೆಸ್ಟ್ ಅನ್ನ ಕೊಡ್ಬೇಕು. 625 ತೆಗೆದುಕೊಳ್ಬೇಕು. ಅದಕ್ಕೆ ಬೇಕಾದಂತ ಎಫರ್ಟ್ಸ್ ಅನ್ನ ಹಾಕೋಣ. ರಿಸಲ್ಟ್ ಬಂದಾಗ ಏನೇ ಮಾರ್ಕ್ಸ್ ಬರಲಿ, ವಿ ವಿಲ್ ಬಿ ಹ್ಯಾಪಿ. ಯಾಕಂದ್ರೆ ನಮ್ಮ ಎಫರ್ಟ್ಸ್ ನ ಮೇಲೆ ನಮಗೆ ಪ್ರೌಡ್ ಇದೆ. ಓಕೆನಾ? ಕಮ್ ಬ್ಯಾಕ್ ಅಂತ ಚಾಟ್ ಅಲ್ಲಿ ಕಮೆಂಟ್ ಅಲ್ಲಿ ಹಾಕಿ. ನಾನು ಪ್ರತಿಯೊಂದು ಕಮೆಂಟ್ ಅನ್ನ ಓದ್ತೇನೆ. ಅಂಡ್ ಯು ಆಲ್ ಮ್ಯಾಟರ್ ಅ ಲಾಟ್ ಟು ಮೀ. ಹಾಗೆ ನನಗೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇರುವಂತಹ ಒಂದೇ ಒಂದು ಮಾಧ್ಯಮ ಕಮೆಂಟ್ ಸೆಕ್ಷನ್ ಆಗಿದೆ. ಸ್ಟೆಪ್ 1, ಕಂಪ್ಲೀಟ್ ದ ಸಿಲೆಬಸ್ ಅರ್ಲಿ. ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸಿಲೆಬಸ್ ಅನ್ನ ಒಂದ್ ಸಲ ಮುಗಿಸ್ಬಿಡಿ. ನಮ್ಮ ಒನ್ ಶಾರ್ಟ್ ವಿಡಿಯೋ ನೋಡ್ತಿರೋ ನೋಡಿ. ಟೆಕ್ಸ್ಟ್ ಬುಕ್ ಅನ್ನ ಒಂದ್ಸಲ ಓದಿ ಅಥವಾ ಅದರ ಎಕ್ಸಸೈಸ್ ಕ್ವಶನ್ಸ್ಗಳನ್ನ ಮಾಡಿದ್ರೆ ಆಯ್ತು. ಈ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಮೊದಲಿಗೆ ಮುಗಿಸಿ. ಈಗ ಪಾರ್ಟ್ 1 ಅನ್ನ ಅಂದ್ರೆ ಟರ್ಮ್ 1 ಅಥವಾ ಸೆಮ್ 1 ಏನೇ ಅಂತ ಕರಿಬಹುದು, ಅದನ್ನ ಆದಷ್ಟು ಬೇಗ ಮುಗಿಸೋದು ನಿಮ್ಮ ಫಸ್ಟ್ ಕೆಲಸ ಆಗತ್ತೆ. ಒಂದು 15-20 ಡೇಸ್, ಒಂದು ತಿಂಗಳೇ ತೆಗೆದುಕೊಳ್ಳಿ, ಬಟ್ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಆಗಸ್ಟ್ ಎಂಡ್ ತನಕ ಆದ್ರೂ ನೀವು ಮುಗಿಸ್ಲೇಬೇಕು, ಯಾವುದೇ ಕಂಡೀಷನ್ದಲ್ಲಿ. ಸೊ ಫಸ್ಟ್ ಟಾಸ್ಕ್ ಏನಾಗತ್ತೆ, ನಮ್ಮ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋದು ಪಾರ್ಟ್ 1 ಇಂದು ಆಗಸ್ಟ್ ತಿಂಗಳಲ್ಲಿ. ಸೆಪ್ಟೆಂಬರ್ ತಿಂಗಳು ಏನೋ, ಸೆಪ್ಟೆಂಬರ್ ಮಂತು ನಮ್ಮ SA1 ಮಂತ್ ಆಗಿದೆ, ಅದರಲ್ಲಿ ರಿವಿಷನ್ ಮಾಡಬೇಕಾಗತ್ತೆ ನಾವು. ಆಗಸ್ಟ್ ಸಿಲೆಬಸ್ ಕಂಪ್ಲೀಷನ್ ಪಾರ್ಟ್ 1, ಸೆಪ್ಟೆಂಬರ್ದಲ್ಲಿ SA1 ಎಕ್ಸಾಮ್ ಇರುತ್ತೆ. ಹೀಗಾಗಿ ಎಷ್ಟು ಬಾರಿ ರಿವಿಷನ್ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಬಾರಿ ಮಾಡೋದು. ಅಕ್ಟೋಬರ್ ನವೆಂಬರ್ ಟಿಲ್ ಡಿಸೆಂಬರ್ 15 ಪಾರ್ಟ್ 2 ಅನ್ನ ಮುಗಿಸಿ. ಅದಾದ್ಮೇಲೆ ಡಿಸೆಂಬರ್ 15 ಇಂದ ಡಿಸೆಂಬರ್ 30 ಪಾರ್ಟ್ 1 ಅನ್ನ ರಿವೈಸ್ ಮಾಡೋದು. ಅದಾದ್ಮೇಲೆ ಜನವರಿ ಫೆಬ್ರವರಿ ಮಾರ್ಚ್ ಅಂತೂ ಫುಲ್ ರಿವಿಷನ್ ಹೋಗ್ಬೇಕು. ಇದು ಒಂದು ಪ್ರಾಪರ್ ರೋಡ್ ಮ್ಯಾಪ್ ಆಗಿರುವಂತಹದ್ದು. ಅದಕ್ಕೋಸ್ಕರ ಸಿಲೆಬಸ್ ಅನ್ನ ಈಗಲೇ ಮುಗಿಸೋದು ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ರಿವೈಸ್ ಮಲ್ಟಿಪಲ್ ಟೈಮ್ಸ್. ಸಿಲೆಬಸ್ ಅನ್ನ ನಾವು ಎಷ್ಟು ಬೇಗ ಮುಗಿಸ್ತೇವೋ ಅಷ್ಟೇ ನಮ್ಮ ಹತ್ರ ಟೈಮ್ ಇರತ್ತೆ ರಿವೈಸ್ ಮಾಡ್ಲಿಕ್ಕೆ. ಹೀಗಾಗಿ ರಿವೈಸ್ ಮಲ್ಟಿಪಲ್ ಟೈಮ್ಸ್. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಅದಕ್ಕೋಸ್ಕರ ಈಗಲೇ ಸ್ಟಾರ್ಟ್ ಮಾಡಿ ಸಿಲೆಬಸ್ ಅನ್ನ ಮುಗಿಸಿ. ರೈಟ್ ಮೋರ್, ರೀಡ್ ಲೆಸ್. ಸಾಲ್ವ್ PYQs, ಮಾಡೆಲ್ ಪೇಪರ್ಸ್, ಪ್ರಾಕ್ಟೀಸ್ ವಿದಿನ್ ಟೈಮ್. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟು. PYQs ಎಸ್ಪೆಷಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ಎಷ್ಟೋ ಬಾರಿ ಹೇಳಿದ್ದೇನೆ, ಗೋಲ್ಡ್ ಇದ್ದಂಗೆ. ಇದರಿಂದಲೇ ಆಲ್ಮೋಸ್ಟ್ 50-60% ಆಫ್ ದ ಪೇಪರ್ ಬರುತ್ತೆ. ನಿಮ್ಗೆ ಪ್ಯಾಟರ್ನ್ ಗೊತ್ತಾಗತ್ತೆ, ಯಾವ ರೀತಿಯ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಹೀಗಾಗಿ ನೀವು PYQs ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಕೇರ್ಫುಲ್ ನೋಡ್ಕೊಳ್ಬೇಕು. ಮಾಡೆಲ್ ಪೇಪರ್ಸ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದಾಗತ್ತೆ. ಬೋರ್ಡು ಹೋದ ವರ್ಷ 3-4 ಮಾಡೆಲ್ ಪೇಪರ್ಸ್ಗಳನ್ನ ಕೊಟ್ಟಿದ್ರು, ಅವುಗಳನ್ನ ರೆಫರ್ ಮಾಡಿ. ಈಗ ಮಾಡೆಲ್ ಪೇಪರ್ಸ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮಂತ್ ಅಲ್ಲಿ ಬರುತ್ತೆ. ಅಲ್ಲಿ ತನಕ ಆವಾಗ ಬಂದಾಗ ಮಾಡೋಣ. ಬಟ್ ಈಗಲೂ ಸಹ ನಮ್ಮ ಹತ್ರ ಮಾಡೆಲ್ ಪೇಪರ್ಸ್ಗಳಿವೆ, ಅವುಗಳ ಪೂರ್ತಿ ಉಪಯೋಗನ ಪಡ್ಕೊಳ್ಳಿ. ಪ್ರಾಕ್ಟೀಸ್ ವಿದಿನ್ ಟೈಮ್ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಆಗತ್ತೆ. ವಿದಿನ್ ಟೈಮ್ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಮಗೆ 3 ಅವರ್ಸ್ ಇದೆ. ಈ 3 ಗಂಟೆಯನ್ನ ನಾವು ಎಷ್ಟು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ತೇವೋ ಅಷ್ಟೇ ನಮಗೆ ಲಾಭ ಆಗತ್ತೆ. ಹೀಗಾಗಿ 3 ಅವರ್ ವಿಂಡೋ ಏನಿದೆ ಅಲ್ಲ, ಅದನ್ನ ಆದಷ್ಟು ನೀವು ಫಾಲೋ ಮಾಡಿ. ಆದಷ್ಟು ಒಂದು ಟೈಮ್ 10 ನಿಮಿಷದಲ್ಲಿ ನಾನು 4 ಕ್ವಶನ್ಸ್ಗಳನ್ನ ಮುಗಿಸ್ಬೇಕು, ಆ ರೀತಿ ಹೋಗಿ. ಫೈಂಡ್ ಯುವರ್ ವೀಕ್ ಏರಿಯಾಸ್. ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ಎಲ್ಲಿ ಹಿಂದಿದ್ದೇವೋ ಮುಂದೆ ಬರಬೇಕು. ಏನು, ಫಸ್ಟ್ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೀರಾ ಕಮೆಂಟ್ ಮಾಡಿ. ಸರ್ ನಾನು ಈ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೇನೆ. ಸೊ ಸೋಷಿಯಲ್ ಸೈನ್ಸ್ ಇರ್ಬೋದು, ಸೈನ್ಸು, ಮ್ಯಾಥ್ಸ್ ಯಾವುದೋ ಇರ್ಬೋದು. ಆನ್ಸರ್ ಮಾಡಿದ್ರೆ ಆ ಕಮೆಂಟ್ ಅಲ್ಲೇ. ಎಷ್ಟು ಮಕ್ಕಳು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಮಾಡಿ. ಯಾಕಂದ್ರೆ ನೀವು ಎಷ್ಟು ರೆಸ್ಪಾನ್ಸ್ ಕೊಡ್ತೀರೋ ಅಷ್ಟೇ ನಿಮಗೆ ಈ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಬಂದ ಪುಟ್ಟ ಹೋದ ಪುಟ್ಟ ಆಗತ್ತೆ. ಆ ರೀತಿ ಆಗೋದು ಬೇಡ. ಸಬ್ಜೆಕ್ಟ್ ಆಯ್ತು,
ಆ ಸಬ್ಜೆಕ್ಟ್ ನಲ್ಲಿ ಯಾವ ಚಾಪ್ಟರ್ ನಿಮ್ಗೆ ಡಿಫಿಕಲ್ಟ್ ಅನ್ಸುತ್ತೆ, ಅದು ನೆಕ್ಸ್ಟ್ ಆಗತ್ತೆ ಟಾಸ್ಕು. ಆಯ್ತಾ? ಇವೆರಡು ಮಾಡಿದ್ರ ಈ ಚಾಪ್ಟರ್ ಡಿಫಿಕಲ್ಟ್ ಯಾಕೆ ಅನ್ಸುತ್ತೆ ಅಂದ್ರೆ ಅದರಲ್ಲಿ ಬರ್ತಾ ಇರುವಂತ ಇಕ್ವೇಶನ್ಸ್ಗಳು ಡಿಫಿಕಲ್ಟ್ ಇರಬಹುದು, ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಿಕ್ಕಾಪಟ್ಟಿ ಲೆಂದಿ ಚಾಪ್ಟರ್ ಇರಬಹುದು, ಅದರಿಂದ ಯಾವ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗಿಲ್ಲ, ಅದಕ್ಕೆ ಡಿಫಿಕಲ್ಟಾ. ಯಾವುದು ಆ ಚಾಪ್ಟರ್ ನಲ್ಲಿ ನಿಮಗೆ ಡಿಫಿಕಲ್ಟ್ ಮಾಡ್ತಾ ಇದೆ ಅದನ್ನ ಐಡೆಂಟಿಫೈ ಗುರುತಿಸ್ಬೇಕು. ಅದಾದ್ಮೇಲೆ ಅದ್ರ ಮೇಲೆ ವರ್ಕ್ ಮಾಡಬೇಕು. ಒನ್ ಶಾರ್ಟ್ ವಿಡಿಯೋಸ್ ನೋಡಿ, ಟೆಕ್ಸ್ಟ್ ಬುಕ್ ಅನ್ನ ಮತ್ತೊಂದ್ಸಲ ರೆಫರ್ ಮಾಡಿ. ಯಾವ್ದು ಕಾನ್ಸೆಪ್ಟ್ ಡಿಫಿಕಲ್ಟ್ ಆಗ್ತಾ ಇದೆಯೋ ಅದೇ ಒನ್ ಶಾರ್ಟ್ ವಿಡಿಯೋದಲ್ಲಿ ಹೋಗಿ ಟೈಮ್ ಫ್ರೇಮ್ ಇರುತ್ತೆ, ಟೈಮ್ ಸ್ಟ್ಯಾಂಪ್ ಅದರ ಅಕಾರ್ಡಿಂಗ್ ನೋಡಿ. ಈ ರೀತಿ ನಿಮ್ಮ ವೀಕ್ ಏರಿಯಾಸ್ಗಳು ಏನು ಜೀರೋಗ್ ಬರಬೇಕು, ಅದು ನಮ್ಮ ಗುರಿ. ಯಾಕಂದ್ರೆ ಈ ವೀಕ್ ಏರಿಯಾಸ್ ಹಿಂದಿದ್ದದು ಹಿಂದುಳಿತಾ ಹೋದ್ರೆ ಮುಂದ್ ಬರ್ಲಿಕ್ಕೆ ಚಾನ್ಸೇ ಸಿಗಲ್ಲ. ಎಲ್ಲ ಟೆಸ್ಟ್ ಆದ್ಮೇಲೆ ನಾನು ಎಲ್ಲಿದ್ದೇನೆ ಗುರು, FA1 ಎಕ್ಸಾಮ್ ಆಯ್ತು, ಈ FA1 ಎಕ್ಸಾಮ್ದಲ್ಲಿ ಯಾವುದು ಬೆಸ್ಟ್ ಆಯ್ತು, ಯಾವುದು ಚೆನ್ನಾಗಿ ಆಗ್ಲಿಲ್ಲ, ಎಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಂಡೆ, ಮಾರ್ಕ್ಸ್ ಅನ್ನ ಕಳ್ಕೊಂಡಿರುವಂತನ್ನ ನಾನು ರಿಪೀಟ್ ಮಾಡ್ತೇನೆ ಮುಂದಿನ ವರ್ಷ ಮುಂದಿನ ಎಕ್ಸಾಮ್ ನಲ್ಲಿ. ಆ ರೀತಿ ನಿಮಗೆ ನೀವು ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ರಿಯಲ್ ಸೀಕ್ರೆಟ್ ಏನು, ಸಿಂಪಲ್, ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿ. ರಿವಿಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಿನ ಬರಿಬೇಕು, ಯಾಕಂದ್ರೆ 10 ಸಲ ಓದೋದು 1 ಸಲ ಬರೆಯೋದು ಎರಡೂ ಸೇಮು. ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೇನೆ ಅಂತ ಅನಲೈಸ್ ಮಾಡಿ. ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ ಮಿಸ್ಟೇಕ್ ಬುಕ್ಸ್ಗಳನ್ನ ಮಾಡಿ, ಅನಲೈಸ್ ಮಿಸ್ಟೇಕ್ಸ್ಗಳನ್ನ ಮಾಡಿ ಅಂತ. ಅದಾದ್ಮೇಲೆ ಸ್ಟೇ ಕನ್ಸಿಸ್ಟೆಂಟ್, ಒಂದಿನದಲ್ಲಿ ಆಗುವಂಥದ್ದಲ್ಲ. ಅದಕ್ಕೋಸ್ಕರನೇ ನಾನು ಆಗಸ್ಟ್ ಟು ಮಾರ್ಚ್ ಅಂತ ಹೇಳ್ತಾ ಇರುವಂತಹದ್ದು. ಈ ಪೂರ್ತಿ ಆಗಸ್ಟ್ನಿಂದ 4 ಅಲ್ಲೊಂದು 3 7 ತಿಂಗಳಿದೆ ನಿಮ್ಮ ಹತ್ರ, 7 ಮಂತ್ಸ್. ಈ 7 ಮಂತ್ಸು ಪ್ರತಿಯೊಂದು ದಿನ ನೀವು ಬೆಸ್ಟ್ ಎಫರ್ಟ್ಸ್ಗಳನ್ನ ಹಾಕಿದ್ರೆ ನನಗೆ ನೀವೆಲ್ಲರೂ ಸಹ ವಿನ್ನರ್, ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕ್ಸ್. ಯಾಕಂದ್ರೆ ನನಗೆ ಅಟ್ ದ ಎಂಡ್ ಮ್ಯಾಟರ್ ಆಗೋದು ನೀವು ಬೆಸ್ಟ್ ಅನ್ನ ಕೊಟ್ಟಿದ್ದೀರೋ ಇಲ್ವೋ ಇನ್ ಟರ್ಮ್ಸ್ ಆಫ್ ಎಫರ್ಟ್ಸ್. ಅದು ಕೊಟ್ಟಿದ್ದೀರಾ, ಮಾರ್ಕ್ಸ್ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ನನಗೆ ಬೇಜಾರಿಲ್ಲ, ಬಟ್ ಎಲ್ಲರೂ ಸಹ ಬೆಸ್ಟ್ ಅನ್ನ ಕೊಡಿ. ಅದಕ್ಕೋಸ್ಕರ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ಕಮೆಂಟ್ ಅಲ್ಲಿ ಸ್ಟಾರ್ಟ್ ಅಂತ ಹಾಕಿ, ಇವತ್ತಿನಿಂದಲೇ ನಾ ಮಾಡ್ತೇನೆ. ಮಗು ಆಲ್ರೆಡಿ 3 ತಿಂಗಳು ಆಗಿದೆ, ಇನ್ನೂ ಲೇಟ್ ಮಾಡಿದ್ರೆ ಉಪಯೋಗ ಇಲ್ಲ, SA1 ಎಕ್ಸಾಮ್ ಬಂದೇ ಬಿಡತ್ತೆ. ಅದಾದ್ಮೇಲೆ ಸರ್ ಟೆನ್ಷನ್ ಆಗ್ತಾ ಇದೆ, ಪ್ರೆಷರು, ಪ್ಯಾನಿಕ್ ಅಂತ ಬರ್ತೀರಾ. ನನಗೂ ಸಹ ಪ್ರೆಷರ್ ಆಗತ್ತೆ, ಯಾಕಂದ್ರೆ ನೀವೆಲ್ಲರೂ ಸಹ ನಗ್ತಾ ಈ 10th ಎಕ್ಸಾಮ್ ಅನ್ನ ಮುಗಿಸ್ಬೇಕು ಅನ್ನೋದೇ ನನ್ನ ಗುರಿ. ಟೀಚರ್ ಆಗಿ ನನಗೆ ಎಷ್ಟು ಟಾಪರ್ಸ್ಗಳು ಬರ್ತಾರೋ, ರ್ಯಾಂಕರ್ಸ್ಗಳು ಬರ್ತಾರೋ ಮ್ಯಾಟರ್ ಆಗಲ್ಲ. ಟೀಚರ್ ಆಗಿ ನನ್ನ ಜೊತೆ ಕಲೀಲಿಕ್ಕೆ ಒಂದು 50, 100, 1000 ಲಕ್ಷ ಮಕ್ಕಳಿದ್ದಾರೆ ಅಂದಮೇಲೆ ಆ ಮಕ್ಕಳಲ್ಲಿ ಪ್ರತಿಯೊಬ್ಬರೂ ಸಹ ಎಕ್ಸಾಮ್ ಮುಗಿದ ಮೇಲೆ ಖುಷಿಯಾಗಿರಬೇಕು. ಎಸ್, ಆದರ್ಶ್ ಸರ್ ಹೇಳಿರೋ ಹಾಗೆ ನಾನು ನನ್ನ ಬೆಸ್ಟನ್ನು ಕೊಟ್ಟಿರುವೆ, ಏನೇ ಮಾರ್ಕ್ಸ್ ಬಂದರೂ ನಾನು ಸ್ವೀಕರಿಸ್ತೇನೆ, ಆ್ಯಂಡ್ ಐ ಡಿಸರ್ವ್ ಗುಡ್ ಮಾರ್ಕ್ಸ್ ಅಂತ ನಿಮ್ಮ ಮನಸ್ಸಲ್ಲೇ ಬರುತ್ತೆ. ಅದೇ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಮಾಡ್ತೀರಾ ತಾನೇ ನಾನು ಹೇಳಿರುವಂತಹ ಸ್ಟೆಪ್ಸ್ಗಳನ್ನ? ಹಾಗೆ ನಾನು ಪರೀಕ್ಷೆ ಚಾನಲ್ನಲ್ಲೇ ಇರ್ತೇನೆ, ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನಮ್ಮ ಪ್ರಥಮ ಬ್ಯಾಚಸ್ಗಳನ್ನ ಜಾಯ್ನ್ ಆಗಿ ಡೀಟೇಲ್ಡ್ ಆಗಿರುವಂತಹ ಸ್ಟ್ರಕ್ಚರ್ಡ್ ವೇದಲ್ಲಿ ಓದಬೇಕು ಅಂತ ಇದ್ದೀರೋ, ಕೆಳಗೆ ನನ್ನ ಕೂಪನ್ ಕೋಡ್ ಇದೆ, ಅದ್ರ ಮೇಲೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಹೀಗಾಗಿ ಅದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಪಿನ್ನಡ್ ಕಮೆಂಟ್ ಇರಬಹುದು, ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಕಡೆ ಸಿಗುತ್ತೆ. ಪ್ರಥಮ ಬ್ಯಾಚ್ನಲ್ಲಿ ಡೈಲಿ ಲೈವ್ ಕ್ಲಾಸಸ್ಗಳನ್ನ ನಾವು ಹಲವಾರು ಬಾರಿ ರಿವಿಷನ್ ಕ್ಲಾಸಸ್ಗಳನ್ನ ಎಲ್ಲವನ್ನೂ ಸಹ ಮಾಡ್ತೇವೆ. ಜಾಯ್ನ್ ಆಗಿ, ಆ್ಯಂಡ್ ಐ ವಿಲ್ ಬಿ ದೇರ್ ಇನ್ ಎವ್ರಿ ಸ್ಟೆಪ್ ವಿತ್ ಪ್ರಥಮ ಬ್ಯಾಚ್. ಹಾಗೆ ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.